ಇವತ್ತಿನ ದಿನ ಭಾಳ ಒಂದು ಉಲ್ಲಾಸದ ದಿನ ಆಗಿದೆ. ಯಾಕೆಂದರೆ ನಮ್ಮ ರೋಟ್ರಿ ಕಲ್ಯಾಣ್ ಝೋನಿಂದ ನಾವು ಒಂದು ಉತ್ತಮವಾದ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದೀವಿ. ಸೊ ಆ್ಯಸ್ ವಿ ಸ್ಟಾರ್ಟ್ ದ ಡೇ ನಾವೆಲ್ಲ ನಮ್ಮ ದೇವಿ ದೇವತೆಗಳಿಗೆ ಪೂಜೆ ಮಾಡ್ತೀವಿ. ಆ ಥರ ನಾವು ಈ ಒಂದು ದಿನ ಎಲ್ಲ ಮಹಿಳೆಯರಿಗೆ ನಾವು ಒಂದು ಗೇಮನ್ನು ಇದು ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಥ್ರೂ ವುಮೆನ್. ಸೊ ವಿ ಬಿಲೀವ್ ದ್ಯಾಟ್ ಈ ವರ್ಷ ನಮ್ಮದು ಭಾಳ ಒಂದು ಸಕ್ಸಸ್ಫುಲ್ ಇಯರ್ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಭಾಳಷ್ಟು 11 ಟೀಮ್ ಆಗಿ ಬಂದಿದ್ದಾರೆ. ಎಲ್ಲ ಪ್ಲೇಯರ್ಸ್ ಬಂದು ಭಾಳಷ್ಟು ಉತ್ಸಾಹದಿಂದ ಉಲ್ಲಾಸದಿಂದ ಆಡಿ ಭಾಳ ಒಂದು ಬೆಂಚ್ ಮಾರ್ಕನ್ನು ಸೆಟ್ ಮಾಡಿದ್ದಾರೆ. ದೇ ವರ್ ಆಲ್ ರಿಲೆಕ್ಟೆಂಟ್ ಫಸ್ಟ್, ಬಟ್ ದೆನ್ ವಿ ಹ್ಯಾಡ್ ಟು ಕನ್ವಿನ್ಸ್ ದೆಮ್. ಅದು ತುಂಬ ಒಂದು ಒಳ್ಳೆ ಸಕ್ಸಸ್ಫುಲ್ ಟೂರ್ನಮೆಂಟ್ ಆಗಿ ಹಮ್ಮಿಕೊಳ್ತಾ ಇದೆ. ತಾವೆಲ್ಲ ಬರಬೇಕು ಅಂತ ನಮ್ಮಲ್ಲಿ ಭಾಳ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಏನಾಗಿದೆ ಅಂದರೆ ಲಾಸ್ಟ್ ಇಯರಲ್ಲಿ ದೇ ವರ್ ಸೋ ಮೆನಿ ಓನರ್ಸ್ ಅಂದರೆ ಒಂದು ಟೀಮಿಗೆ 2 ಓನರ್ ಇದ್ದಾರೆ. ಸೊ ಅವರು ಎಲ್ಲ ಏನು ಮಾಡಿದ್ದಾರೆ ಅಂದರೆ ಈ ವರ್ಷ ಏನು ಮಾಡಿದ್ದಾರೆ, ಹೊಸ ಓನರ್ಸ್ಗೆ ನಾವು ಅವಕಾಶ ಕೊಡಬೇಕಂತ ಲಾಸ್ಟ್ ಇಯರ್ಸ್ ಓನರ್ಸ್ ಎಲ್ಲ ಸ್ವಲ್ಪ ಬ್ಯಾಕ್ ಆಗಿ ಈ ವರ್ಷ ಹೊಸ ಓನರ್ಸ್ ಬಂದಿದ್ದಾರೆ. ಆ್ಯಂಡ್ ಲಾಸ್ಟ್ ಇಯರ್ಸ್ ಓನರ್ಸ್ನು ನಮಗೆ ಡೊನೇಟ್ ಮಾಡಿದ್ದಾರೆ. ಯಾಕೆಂದರೆ ಅವ್ರು ಟೀಮ್ ತೊಗೊಳಕ್ಕಾಗಿಲ್ಲ ಅಂದ್ರೂ ದೇ ಆರ್ ಹೆಲ್ಪ್ಡ್ ಅಸ್ ವಿತ್ ದ ಸೇಮ್ ಅಮೌಂಟ್. ಸೊ ಅದರಿಂದ ಭಾಳಷ್ಟು ನಮಗೆ ಒಂದು ಸಪೋರ್ಟ್ ಸಿಕ್ಕಿದೆ. ಸೊ ದ್ಯಾಟ್ ಈಸ್ ಹೌ ವಿ ಹ್ಯಾವ್ ರೇಸ್ಡ್ ಅಪ್ರಾಕ್ಸಿಮೇಟ್ಲಿ 20 to 25 lakhs. 20 to 25 lakhs. ಎಸ್. ಸೊ ನಾವು ಇವಾಗ 20-25 lakhಸಿಂದ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಎಲ್ಲ ಬಡ ಜನರಿಗೆ ಮಕ್ಕಳಿಗೆ ಅವರಿಗೆ ನಾವು ಎಜುಕೇಷನನ್ನು ಕೊಡ್ತಾ ಇದ್ದೀವಿ. ಫ್ರೀ ಎಜುಕೇಷನ್ ಸಾಕಷ್ಟು ಕಾಲೇಜಸ್ ಮುಂದೆ ಬಂದಿದ್ದಾವೆ. ಅವರೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ನಮ್ಮಿಂದ ನಾವು ಅವರಿಗೆ ಫಂಡ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ನಾವು ನಂಬಿದ್ದೇವೆ. ಸೊ ಇದು ನಮ್ಮ ಎಲ್ಲ ಗುರಿ ಇದೆ.